ಹಲೋ ಹಾಯ್ ಎವ್ರಿವನ್ ಗುಡ್ ಮಾರ್ನಿಂಗ್. ಇವತ್ತಿನ ಟಾಪಿಕ್ ಏನಂದ್ರೆ ಸ್ಕಿನ್ ರೇಡಿಯನ್ಸ್ ಏನೇನ್ ಬೆನಿಫಿಟ್ಸು ಅಂಡ್ ನಮ್ ಜೊತೆ ಡಾಕ್ಟರ್ ರಾಣಿ ಮೇಡಮ್ ಇದ್ದಾರೆ. ಇವ್ರು ಬಂದ್ಬಿಟ್ಟು ನವ ಕರ್ನಾಟಕ ಲೇಬರ್ ಯೂನಿಯನ್ ಅಲ್ಲಿ ಸಂಸ್ಥಾಪಕರು ಹಾಗೂ ಪ್ರೆಸಿಡೆಂಟ್, ಮಹಿಳಾ ಡಿವಿಷನ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ. ಕೆಲವೊಂದು ತಿಂಗಳ ಹಿಂದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇವ್ರಿಗೆ ಸ್ಕಿನ್ ಇಶ್ಯೂಸ್ ಬಂದಿತ್ತು. ಹಾಗಾಗಿ ನನ್ನ ಮೀಟ್ ಮಾಡಿದ್ರು. ವಿ ಸಜೆಸ್ಟೆಡ್ ಸ್ಕಿನ್ ರೇಡಿಯನ್ಸ್ ಫ್ರಮ್ ಝೀರೋ ಹಾರ್ಮ್. ಮೇನ್ಲಿ ಇದ್ರ ಬೆನಿಫಿಟ್ಸ್ ಏನೇನಂದ್ರೆ ಇಟ್ ಹೆಲ್ಪ್ಸ್ ಯು ಇನ್ ರೆಡ್ಯೂಸಿಂಗ್ ಯೋರ್ ಡಾರ್ಕ್ ಸ್ಪಾಟ್ಸ್ ಆನ್ ಯೋರ್ ಫೇಸ್ ಅಂಡ್ ಪಿಂಪಲ್ ಇಶ್ಯೂಸ್, ಆಕ್ನೆ ಇಶ್ಯೂಸ್ ಇದ್ರೆ ರಿಸಾಲ್ವ್ ಆಗುತ್ತೆ. ಇಟ್ ಕೀಪ್ಸ್ ಯೋರ್ ಸ್ಕಿನ್ ಹೈಡ್ರೇಟೆಡ್, ಸಪೋರ್ಟ್ಸ್ ಯೋರ್ ಕೊಲಾಜಿನ್ ಲೆವೆಲ್ಸ್ ಅಂಡ್ ಮಚ್ ಮೋರ್. ಸೊ ಇವರು ಸ್ಟಾರ್ಟ್ ಮಾಡಾದ್ಮೇಲೆ ಆಲ್ಮೋಸ್ಟ್ 1.5 ಮಂತ್ ಆಗಿದೆ ಸ್ಟಾರ್ಟ್ ಮಾಡಿ ಆದ್ಮೇಲೆ ಏನೇನ್ ಬೆನಿಫಿಟ್ಸು, ಇವ್ರಿಗೆ ಏನೇನ್ ರಿಸಲ್ಟ್ಸ್ ಬಂದಿದೆ ಅದರಲ್ಲಿ ಅಂತ ತಿಳ್ಕೊಳ್ಳೋಣ. ಹಾಯ್ ಮ್ಯಾಮ್. ಆ್ಯಕ್ಚುಲಿ ನಂದು ಹೆಲ್ತ್ ಇಶ್ಯೂಸ್ ಅಂತಂದರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸಿಂದಾಗಿ ನನ್ನ ಫೇಸಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ಗಳಿತ್ತು ಹಾಗೂ ಪಿಂಪಲ್ಸು. ಮತ್ತು ಐ ಸುತ್ತದಲ್ಲಿ ಕಣ್ಣು ಸುತ್ತ ನನಗೆ ಡಾರ್ಕ್ ಸರ್ಕಲ್ಸ್ ಇತ್ತು. ಇಲ್ಲೆಲ್ಲನೂ ಸ್ಪಾಟಲ್ಲಿ ಇಲ್ಲಿ ಬ್ಲ್ಯಾಕ್ ಥರ ಇತ್ತು. ಅದೆಲ್ಲನೂ ಇದ್ದಿದ್ದರಿಂದ ನನಗೆ ಫೇಸಲ್ಲಿ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಎಲ್ಲ ತುಂಬ ಬೇಜಾರಾಗ್ತಾ ಇತ್ತು. ಆವಾಗ ಯಾರೋ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಈ ಥರ ಡಾಕ್ಟರ್ ಸ್ವಾತಿ ಆಯುರ್ವೇದಿಕ್ ಅವ್ರ ಹತ್ರ ಹೋಗಿ ಮೀಟ್ ಮಾಡಿ, ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ, ಮೆಡಿಸಿನ್ಸ್ ಎಲ್ಲ ಹೇಳ್ತಾರೆ. ಇದು ಆಯುರ್ವೇದಿಕ್ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ಕೂಡ ಹೇಳಿದ್ರು. ಆಗ ನಾನು ಡಾಕ್ಟರ್ ಸ್ವಾತಿ ಅವ್ರನ್ನ ಭೇಟಿ ಮಾಡಿದೆ. ಅವ್ರು ನನಗೆ ಸ್ಕಿನ್ ರೇಡಿಯನ್ಸ್ ಅಂತ ಹೇಳಿ ಈ ಕ್ಯಾಪ್ಸೂಲ್ಸ್ ಕೊಟ್ಟಿದ್ರು. ಇದು ಎವ್ರಿಡೇ ಒಂದು ತೊಗೊಳೋದು. ಇದು ತೊಗೊಂಡ ನಂತರ ಈಗ ನಿಯರ್ಲಿ 1 ಮಂತ್ ಆಯಿತು ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನನ್ನ ಸ್ಕಿನ್ನಲ್ಲಿ ಇದ್ದ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗಿದೆ, ಕಣ್ಣು ಸುತ್ತ ಇದ್ದಿದ್ದು ಡಾರ್ಕ್ ಸರ್ಕಲ್ ಕೂಡ ಹೋಗಿದೆ, ಪಿಂಪಲ್ಸ್ ಎಲ್ಲ ಹೋಗಿದೆ. ಇನ್ನಂತೂ ಈಸಿಯಾಗಿ ನಾನು ಎವ್ರಿಡೇ ತೊಗೊತಾ ಇದ್ದೀನಿ. ಇದೇನು ತುಂಬ ದಿನಗಳವರೆಗೂ ತೊಗೊಳ್ಬೇಕು ಅಂತಲೂ ಇಲ್ಲ, ಒಂದು ಮ್ಯಾಕ್ಸಿಮಮ್ 2 ಮಂತ್ಸ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ತೊಗೋತಾ ಇದ್ದೀನಿ. ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಏನೂ ಸೈಡ್ ಎಫೆಕ್ಟ್ ಇಲ್ಲ, ಯಾರು ಬೇಕಾದ್ರೂ ತೊಗೊಳ್ಬೋದು. ಎಕ್ಸಾಂಪಲ್ ನಾನೇ ಇದ್ದೀನಿ, ಏನೂ ಸೈಡ್ ಎಫೆಕ್ಟ್ ಇಲ್ಲ, ತುಂಬ ಈಸಿಯಾಗಿ ಎವ್ರಿಡೇ ತೊಗೊಳ್ಬೋದು. ನನ್ನ ಸಜೆಷನ್ಸು ತೊಗೊಳ್ಳಿ ಎಲ್ಲರೂ. ಯಾರಿಗೆ ಸ್ಕಿನ್ ಡಿಸೀಸಸ್ ಇದ್ದರೂ ಕೂಡ ಈಸಿಯಾಗಿ ತೊಗೊಳ್ಬೋದು. ಹಾರ್ಮೋನ್ ಕೂಡ ಬ್ಯಾಲೆನ್ಸ್ ಎಲ್ಲ ಕರೆಕ್ಟಾಗಿ ಆಗಿದೆ, ಈಗ ಏನೂ ಪ್ರಾಬ್ಲಮ್ ಇಲ್ಲ. Thank you so much, ma'am. Thank you, viewers. Do try. Do let me know your opinion on the chat box. Thank you so much.